ರಾಜ್ಯದಲ್ಲಿ ಗೌರಿ ಗಣೇಶ ಎಲ್ಲ ಕಲ್ಯಾಣಿಗಳಲ್ಲೂ ಕೂಡ ಗಣೇಶ ವಿಸರ್ಜನೆಗೆ ಗಣೇಶನನ್ನ ತೆಗೆದುಕೊಂಡು ವಿಸರ್ಜನೆ ಮಾಡುವಂತ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ನಿರತರಾಗಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕೆರೆಗಳಲ್ಲೂ ಕೂಡ ಭರ್ಜರಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ನಗರದಲ್ಲಿರುವಂತಹ ಹೆಬ್ಬಾಳ, ಯಡಿಯೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಸರ್ಜನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿ ಕಲ್ಯಾಣಿಗೆ 14 CCTV ಕ್ಯಾಮೆರಾಗಳನ್ನ, 80ಕ್ಕೂ ಅಧಿಕ ಈಜುಗಾರರನ್ನ, ಸೆಕ್ಯೂರಿಟಿಗೆ 250ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಕಳೆದ ವರ್ಷ ಅತಿ ಹೆಚ್ಚು 1.25 ಲಕ್ಷದಷ್ಟು ಗಣೇಶ ಮೂರ್ತಿಗಳು ಈ ಒಂದು ಕೆರೆಯಲ್ಲಿ ವಿಸರ್ಜನೆ ಆಗಿದ್ದು, ಈ ಬಾರಿ ಕೂಡ ಅಷ್ಟೇ ಸಂಖ್ಯೆಯ ಗಣೇಶ ಮೂರ್ತಿಗಳು ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಸಂಜೆ ಆಗ್ತಿದ್ದ ಹಾಗೇನೆ ಸಾಕಷ್ಟು ಗಣೇಶ ಮೂರ್ತಿಗಳು ಈಗಾಗಲೇ ಮಣ್ಣಿನ ಗಣಪ ಆಗಿರ್ಬೋದು, ಸಗಣಿಯಿಂದ ಮಾಡಿದ ಗಣಪ ಆಗಿರ್ಬೋದು, ಜೊತೆಗೆ ಪೇಪರ್ನ ಗಣಪ, ಇವೆಲ್ಲ ಗಣಪತಿ ಮೂರ್ತಿಗಳು ಸದ್ಯಕ್ಕೆ ಬಂದು ವಿಸರ್ಜನೆಗೆ ಒಳಪಡ್ತಾ ಇರುವಂತಹ ದಿನವಿಡೀ ಪೂಜಿಸಿದಂತಹ ಗಣೇಶನನ್ನು ಸದ್ಯಕ್ಕೆ ವಿಸರ್ಜನೆ ಮಾಡ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೇನೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ BBMP ಆಡಳಿತ ಪಕ್ಷದ ಮಾಜಿ ನಾಯಕರು ನಮ್ಮ ಜೊತೆಗೆ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈಗ ಯಡಿಯೂರು ಕೆರೆಯಲ್ಲಿ ಎಷ್ಟು ಈ ಬಾರಿಯ ನಿರೀಕ್ಷೆಗಳೆಷ್ಟು ಮತ್ತು ಯಾವ ತರದ ತಯಾರಿಗಳನ್ನು ನಡೆಸಿಕೊಂಡಿದೆ? ಸಾಮಾನ್ಯವಾಗಿ BBMP ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರಮುಖ ಕಲ್ಯಾಣಿಗಳ ಪೈಕಿ ಅಂದ್ರೆ ಗಣೇಶ ಮೂರ್ತಿಗಳ ವಿಸರ್ಜನೆಗೊಳಗಳ ಪೈಕಿ ಪ್ರತಿ ವರ್ಷ ಅತಿ ಹೆಚ್ಚು ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡೋದು ಈ ಐತಿಹಾಸಿಕ ಯಡಿಯೂರು ಕೆರೆಯಲ್ಲಿ ಶಾಶ್ವತವಾಗಿ ಇರತಕ್ಕಂಥ ಈ ಒಂದು ವಿಸರ್ಜನಾ ಕೊಡುಗೆ. ಕಳೆದ ವರ್ಷ 2020 1,75,000ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿತ್ತು. ಈ ವರ್ಷ ಕೂಡ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಬಹುದು ಅನ್ನೋ ಒಂದು ಅಂದಾಜನ್ನ ನಾವಿದ್ದೀವಿ. ಮೊದಲನೇ ದಿವಸನೇ ಕನಿಷ್ಠ 65,000 70,000 ಗಣೇಶ ಮೂರ್ತಿಗಳು ಇಲ್ಲಿ ವಿಸರ್ಜನೆ ಆಗುವಂಥದ್ದು. ಈ ಕಾರ್ಯಕ್ಕೋಸ್ಕರ BBMP ವತಿಯಿಂದ ಸುಮಾರು 80ಕ್ಕೂ ಹೆಚ್ಚು ನುರಿತ ಈಜುಪಟುಗಳು, ಆಮೇಲೆ ಮುನ್ನೆಚ್ಚರಿಕೆ ಕ್ರಮವಾಗಿ 2 ವೈದ್ಯರನ್ನ ನಿಯೋಜನೆ ಮಾಡಿಕೊಂಡಿದೆ. ಭದ್ರತಾ ದೃಷ್ಟಿಯಿಂದ CC ಕ್ಯಾಮೆರಾಗಳನ್ನು ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು. ಸಂಚಾರ ಮತ್ತು ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ 300ಕ್ಕೂ ಹೆಚ್ಚು ಪೊಲೀಸರು, ಹಾಗೆ ಸುಮಾರು ನಮ್ಮ ಸ್ನೇಹಿತರು 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಒಂದು 11 ದಿನಗಳ ಕಾಲ ಈ ಒಂದು ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ಕೆ ಕೈಜೋಡಿಸಿ ದಿನಗಳ ಕಾಲ ಇಲ್ಲಿ ಒಂದು ಅವಕಾಶ ಕೊಡಲಾಗಿದೆ. ಇವತ್ತಿಂದ ನಿರಂತರವಾಗಿ 17ನೇ ತಾರೀಕು ತನಕ 18ನೇ ತಾರೀಕು ಪಿತೃಪಕ್ಷ ಶುರು ಆದ್ಮೇಲೆ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡೋದು ಶ್ರೇಯಸ್ಕರವಾಗೋದ್ರಿಂದ 18ಕ್ಕೆ ಇದು ಬಂದಾಗುತ್ತೆ. 17ನೇ ತಾರೀಕು ಸೆಪ್ಟೆಂಬರ್ ತನಕ ಇಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಅವಕಾಶ ಇರುತ್ತೆ. 10ನೇ ತಾರೀಕು 4ನೇ ದಿನ, ಇವತ್ತು ಶನಿವಾರ ಇದೆ, ಭಾನುವಾರ ಸೋಮವಾರ 3 ದಿನ ಮುಗಿದ್ಮೇಲೆ ಸುಮಾರು 1.25 ಲಕ್ಷಕ್ಕೂ ಹೆಚ್ಚು ಮೂರ್ತಿಗಳು ಇಲ್ಲಿ ವಿಸರ್ಜನೆ ಆಗಿರೋದ್ರಿಂದ ಅವತ್ತು ಮಂಗಳವಾರ ದಿನ ಒಂದು ಶುಚಿತ್ವ ಕಾರ್ಯಕ್ಕೆ ಅಂತ ಇನ್ನೂ ಒಂದು ಸ್ಥಗಿತಗೊಳಿಸಲಾಗುತ್ತೆ. ತಿರ್ಗಾ ಬುಧವಾರದಿಂದ ತಿರ್ಗಾ ಇದರ ಪ್ರಕಾರ 11ರಿಂದ 17ನೇ ತಾರೀಕು ತನಕ ನಿರಂತರವಾಗಿರುತ್ತೆ. ಒಟ್ಟು 12 ದಿನಗಳ ಪೈಕಿ 11 ದಿನಗಳ ಕಾಲ ಇಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಅವಕಾಶ ಕಲ್ಪಿಸತಕ್ಕಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇಲ್ಲಿ ಕೆಲಸ ಮಾಡ್ತಾರೆ ಅಂತ. ಸರ್, ಈಗ ಪ್ರತಿ ವರ್ಷವೂ ಕೂಡ ಈ ಬೆಂಗಳೂರಿನಲ್ಲಿ ಸಮಸ್ಯೆ ಆಗುವಂಥದ್ದು POP ಗಣಪತಿಗಳು. ಈಗ ಒಂದು ವೇಳೆ ಯಾರಾದ್ರೂ POP ಗಣಪತಿಯನ್ನು ಪೂಜಿಸಿದ್ರೆ ಅದನ್ನು ವಿಸರ್ಜನೆ ಮಾಡೋದಿಲ್ಲ ಅಂತ ವಾಪಸ್ ಕ್ರಮ ಆಗ್ತಾ ಇದೆ ಹೇಗೆ? ಇಲ್ಲ, ನಾವು ಈಗಾಗಲೇ ಎಲ್ಲ ಈ ಸುತ್ತಮುತ್ತಲು ಎಲ್ಲ ಮಾರಾಟ ಮಳಿಗೆಗಳು ನೀವು ನೋಡಿದಾಗ ಇಲ್ಲೊಂದು 60ಕ್ಕೂ ಹೆಚ್ಚು ಮಾರಾಟ ಮಳಿಗೆ ಎಲ್ಲೂ POP ಗಣೇಶ ಮೂರ್ತಿಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವು ವೈಯಕ್ತಿಕವಾಗಿ ಅವ್ರಿಗೆಲ್ಲ ಹೋಗಿ ತಿಳಿಸಿ ಇದರಿಂದ ಪರಿಸರಕ್ಕೆ ಆಗೋ ಹಾನಿ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಅಂದ್ರೆ ಮಣ್ಣಿನ ಗಣೇಶ, ಸಗಣಿಯಿಂದ ಮಾಡುವಂಥ ಗಣೇಶ. ಈ ಸಾರಿ POP ಬದಲಾಗಿ ಪೇಪರ್ ಗಣೇಶಗಳು ಬಂದಿದೆ. ಅದಕ್ಕಿಂತ ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋ ಸೂಚನೆ ಬಂದಿರೋದ್ರಿಂದ ಪೇಪರ್ ಗಣೇಶಗಳನ್ನು ವಿಸರ್ಜನೆ ಮಾಡಬಹುದು. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಇಲ್ಲೆಲ್ಲ ನಾವು ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ POP ಗಣೇಶ ಮೂರ್ತಿಗಳು ಅವಕಾಶ ಇಲ್ಲ ಅಂತ ಹೇಳಿದ್ವಿ. ಆದರೆ ತಗೊಂಬಂದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಅದನ್ನ ಬದಿಗೆ ಇಟ್ಟು ಎಲ್ಲ ಮುಗಿದ ನಂತರ ಅದನ್ನು ವಿಸರ್ಜನೆ ಮಾಡುವಂಥ ಕೆಲಸ ಮಾಡುವಂಥದ್ದು ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು. ಸದ್ಯಕ್ಕೆ ಇದಿಷ್ಟು NR ರಮೇಶ್ ಅವರ ಮಾತುಗಳು. ಸದ್ಯಕ್ಕೆ ಯಡಿಯೂರು ಕೆರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಆರಂಭಗೊಂಡಿದ್ದು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವಂಥ ಕಾರ್ಯ ಆರಂಭಗೊಂಡಿದೆ. ಮುಂದಿನ 17 ತಾರೀಕಿನವರೆಗೂ ಕೂಡ ಇಲ್ಲಿ ಒಂದು ಅವಕಾಶವನ್ನು ಕೊಡಲಾಗಿದೆ ಅನ್ನೋದು ಮಾತುಗಳನ್ನು ಹೇಳಿದರು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿಕ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.